Good evening and welcome to Abu Dhabi's International Airport. The local time here is 6:23 p.m. Please take the Abu Dhabi reached. Finally Abu Dhabi ಬಂದಾಯಿತು. ಆಲ್ಮೋಸ್ಟ್ 30 minutes ಅರ್ಲಿ ಫ್ಲೈಟು. ನಮಗೆ ಇವಾಗ ಆಚೆ ಹೋಗ್ಬಿಟ್ಟು ಇಲ್ಲಿರೋ ಒಂದು ಫೇಮಸ್ ಮಾಸ್ಕ್ ಹೋಗೋಣ ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ನೋಡೋಣ, ಎಲ್ಲರೂ ಇಂಡಿಯಾ ಬರ್ತಿದ್ದಾರೆ. ನಾನು ಇವಾಗಲೇ ಫಸ್ಟ್ ಆಚೆ ಬಂದುಬಿಟ್ಟೆ. ಇದೇ ಫಸ್ಟ್ ಟೈಮ್ ಫ್ಲೈಟಲ್ಲಿ ಈ ಥರ ಬೇಗ ಓಡ್ಬಂದು ಆಚೆ ನಿಂತಿರೋದು. ಮುಂಚೆ ಎಲ್ಲ ಎಲ್ಲರೂ ಹೋದ್ಮೇಲೆ ಲೇಟಾಗಿ ಇಳಿತಾ ಇದೆ. ಬಟ್ ಇವತ್ತು ಸ್ವಲ್ಪ ಟೈಮ್ ಇದೆಯಲ್ಲ, ಯುಟಿಲೈಸ್ ಮಾಡೋಣ ಅಂತ ಅಷ್ಟೇ. ವೇಟಿಂಗ್ ಫಾರ್ ಅದರ್ಸ್. ಅಲ್ಲ ಹಬೀಬಿ ಹಾಯ್. ಎಲ್ಲವೂ ಸುಗಮ ರೀತಿಯಲ್ಲಿ ಸಾಗಿ ಇವಾಗ ಆಚೆ ಇದ್ದೀವಿ. ಎಲ್ಲ ಬಂದಿದ್ದೀವಿ. ಎಲ್ಲವನು ಟಾಯ್ಲೆಟ್. ಓಕೆ ಬನ್ನಿ. ಓಪನ್ ಮಾಡೋಕ್ಕೆ 7ಗೆ ಕ್ಯಾಬ್ ಹುಡುಕ್ತಾ ಇದ್ದೀವಿ. ನಿಮಗೆ ಎಲ್ಲ ನೋಡಿ ಲೈನಿಗೆ ಬರ್ತಾವ್ರೆ. ಆದಿ ಜ್ಯೋತಿ ಬನ್ನಿಯೋ ಐಕ್ರ ಸರ್ 7 ಇಲ್ಲ 6 ಅಂತ 7 of us. हाँ 7 आदमी. तो क्या दुबई में है मुंबई में? पहले ये रखेगा उसके बाद ऊपर रखेगा ये वाला रखेगा. ಕ್ರೇಜಿ ಕ್ಯಾಬ್ ಹತ್ತಿದ್ದೀವಿ ಇವಾಗ. 7 ಜನಕ್ಕೆ ಒಂದು ಕ್ಯಾಬ್ ಹುಡ್ಕೋದು ಕಷ್ಟ ಆಗೋದು. ಇವಾಗ 8 ಜನಕ್ಕೆ ಹುಡ್ಕೋಕಲ್ಲಪ್ಪ. ನೆಕ್ಸ್ಟಿಂದ ದೊಡ್ಡ ರೋಗ 2 ಮಾಡ್ಕೊಂಡು ಹೋಗ್ಬೇಕಷ್ಟೇ. ಅವನು ನಮ್ಮ ತಮ್ಮನು ತಿಂಗಳು ಕಾಲ್ ಮಾಂಸು. ಅಲ್ಲಿ ಡಿಫೆಂಡರ್ ಆಯ್ತಲ್ಲ ಕಾಲ. ಅವ್ರು ನೀವು ಹಿಂದೆ ಕೂತಿರೋ ಟೊರಿನೋ ಆರ್ಟಿಸ್ಟ್ ಕಾಣಿಸ್ತಾ ಇಲ್ಲ. ನೀವು ಮಾಸ್ಕ್ ಹಾಕಿದ್ರೆ ನೋಡ್ತೀರಲ್ಲ. ಶರ್ಟ್ ಏನು ಗುರು ಹಿಂಗೈತೆ ಮಾಸ್ಕ್ ಇದು. ಓಕೆ, ವಿ ಹ್ಯಾವ್ ಅವರ್ ಫ್ರೆಂಡ್ ಜಾಯ್ನಿಂಗ್. ರಾಹುಲ್ ಹಾಯ್ ಅನ್ಬಿಡೋ ನನ್ನ ಬ್ಲಾಗ್ಗೆ. ಹಾಯ್ ಹಾಯ್. ನಿಮ್ಮ ಅಪ್ಪ ಅಮ್ಮನ ನೋಡಲ್ಲ ತಾನೆ? ನೋಡ್ತಾರೆ. ಓಕೆ, ರಾಹುಲ್ ನಮ್ಮ ಜೊತೆನೇ ಇದ್ದ. ನಮ್ಮ ಜೊತೆನೇ ಅವ್ನು ವಾಡಿಗೆ ಹೋಗಿದ್ದ. ಅಲ್ಲಿ ಹೋಗಿದ್ದ. ವಿಲ್ಗೋ ಒಂದು ಫೋಟೋ ಪ್ಲೀಸ್. ಒಂದು ಫೋಟೋ. ಒಂದು ಫೋಟೋ ಮೇಲೆ ಕರೆಕ್ಟ್ ಆಗಿದೆ. ಕ್ಯಾಮ್ರಾ ಆನ್ ಮಾಡಂಗಿಲ್ಲ ಗುರು, ಹಿಂದೆ ನಿಂತ್ಕೊಬಿಟ್ಟಿರ್ತಾನೆ. ಇಲ್ಲ ಬನ್ನಿ ಫೋಟೋ ತೆಗಿತ. ಬರ್ಲಿನ್ ಬಿಟ್ಟಾದ್ಮೇಲೆ ಎಷ್ಟೋ ತಿಂಗಳಾದ್ಮೇಲೆ ಡೋನರ್ ಮುಖ ನೋಡ್ತಾ ಇಲ್ಲಿ ಒಂದ್ಸತಿ ತಿನ್ಬೇಕು. ಇವಾಗ ಗ್ರ್ಯಾಂಡ್ ಮಾಸ್ಕ್ ಒಳಗಡೆ ಇದೀವಿ. ಒಂಥರ ಮಾಲ್ ಥರ ಇದು. ಅಲ್ಲಿ ರಿಜಿಸ್ಟರ್ ಮಾಡಿಬಿಟ್ಟು ಪಾಸಸ್ ತೊಗೊಂಡು ಎಲ್ಲರೂ ಹೋಗ್ತಾ ಇದೀವಿ. ಇಲ್ಲಿ ಸ್ಟ್ರೈಟ್ ಹೋದ್ರೆ ಎಂಟ್ರಿ. ಎಲ್ಲರೂ ಜೊತೆಗೆ ಹೋಗ್ತಾ ಇದೀವಿ. ಈಗ ಏನು ಬ್ಯೂಟಿಫುಲ್ ಆಗಿ ಇಟ್ಟೋರ್ ಗುರು. ನಮ್ಮ ಹತ್ರನೂ ಒಂದು ಟೆಂಪಲ್. ಅದ್ ನೋಡ್ ಮುಚ್ಚಿ ಆ ಗೇಮ್ ಆಡೋದು. ಅದನ್ನಾರು ತಗೊಂಡು ಹೋಗ್ಬೇಕು ಮುಂಚೆ. PSP ಅಂತೇನೋ ಅಲ್ಲಿ ಅದೇನಿಲ್ಲ ಬಾ. ಪಾರಿನರ್ಸ್ ಎಲ್ಲ ಅರ್ಧೋಗಿರೋದು ಯಾಕಂದ್ರೆ ನಾನು ಪಾರಿನರು. ನಂದು ಜರ್ಮನ್ ವೀಸಾ ಇದೆಯಲ್ಲ. ಫಾರಿನರ್ ಆ ಬ್ಯಾಗಲ್ಲಿ ಹೇಳಂಗಿಲ್ಲ. ಓಕೆ ಚಂದು ಆಚೆ ಇರ್ತಾನೆ, ನಾವೆಲ್ಲ ಒಳಗೆ ಹೋಗ್ತೀವಿ. ಸೆಕ್ಯೂರಿಟಿ ಚೆಕಪ್ ಎಲ್ಲ ಆಗ್ಬಿಟ್ಟು ಇವಾಗ ಸೀದಾ ಮಾಸ್ಕೋ ಹೋಗ್ತಾ ಇದ್ದೀವಿ. ಫ್ರಮ್ ಡ್ರೀಮ್ ಟು ರಿಯಾಲಿಟಿ. ಎಲ್ಲರೂ ಟಯರ್ಡ್ ಆಗ್ಬಿಟ್ಟಿದ್ದೀವಿ. 4 ಅವರ್ ಜರ್ನಿ ಒಂದು ಸ್ವಲ್ಪ ಎಫೆಕ್ಟಿವ್ ಆಗೈತಲ್ಲ. ಏನು ಗುರು ಇದು. ವಾಟ್ ಅವ್ನು ಚಂದನು ಅವನ ಹತ್ರ ಕ್ಯಾಮ್ರಾ ಕೊಟ್ಬಿಟ್ಟು ಎಲ್ಲೆಲ್ಲ ಮಾಸ್ಕೋ
ಬರೀ ನೀರಾಗಿ ತೆಗ್ದವ್ ನೀರನ್ನ. ಏನು ಬ್ಯೂಟಿಫುಲ್ ಆಗಿ, ಏನು ವಾಸ್ಟ್ ಆಗಿದೆ ನೋಡಿ. ವಾವ್, ಸೀರಿಯಸ್ಲಿ ದ ಗ್ರ್ಯಾಂಡ್ ಮಾಸ್ಕ್, ನೈಸ್. ಚಂದನ್ ಒಬ್ಬ ಬರಲಿಲ್ಲ, ಬ್ಯಾಗಲ್ಲಿ ಏನೋ ಒಂದಿತ್ತು, ಅದನ್ನು ಒಳಗಡೆ ತೊಗೊಂಬರಂಗಿಲ್ಲ ಅಂದರು. ಅದನ್ನ ಅಲ್ಲೇ ಇಟ್ಟ ಅವನು. ಸೊ ಆ ಬ್ಯಾಗ್ ಇಟ್ಕೊಂಡು ಮಿಕ್ಕಿದೆಲ್ಲ ಬ್ಯಾಗ್ನೂ ಇಟ್ಕೊಂಡು ಅವ್ನು ಅಲ್ಲೇ ಕೂತ್ಕೊಂಡ. ನಾವು ಇಷ್ಟು ಜನನೂ ಬಂದ್ವಿ ಮಿಕ್ದವರೆಲ್ಲ ನೋಡೋಕ್ಕೆ. ಏನು ಬ್ಯೂಟಿಫುಲ್ ಆಗಿದೆ. ಐ ಡೋಂಟ್ ನೋ, ಕಂಪೇರ್ ಮಾಡಬೇಕಾ ಮಾಡಬಾರ್ದಾ, ಐ ಡೋಂಟ್ ನೋ. ಬಟ್ ನಮ್ಮ ಹಿಂದೂಗಳಿಗೆ ಇರೋದು ಒಂದೇ ದೇವಸ್ಥಾನ, ಇರೋದು ಒಂದೇ ದೇಶ. ಅಟ್ಲೀಸ್ಟ್ ಮುಸ್ಲಿಮ್ಸ್ಗೆ ಅಟ್ಲೀಸ್ಟ್ ಯು ಹ್ಯಾವ್ ಬ್ಯೂಟಿಫುಲ್ ಪ್ಲೇಸ್ ಅಲ್ವಾ? ನಮ್ಮವರು ಏನಾದರೂ ಒಂದು ಈ ಥರ ಮಾಡ್ಬೇಕು ನಮ್ಮ ದೇಶದಲ್ಲಿ. ಹಾಂ, ಯಾಕಂತಾರ? ಎಲ್ಲಿ ತೋರಿಸಿ ನೀವು. ನಾನು ನನ್ನ ಹೆಂಡ್ತಿನ ಮುಟ್ಟಿ ಫೋಟೋ ತೆಗಿಯಂಗಿಲ್ವ ಅಂತ ಯಾರ ಜೊತೆ ಇದ್ದಾಗ, ಕೈ ಆಚೆ ತೆಗಿಯಪ್ಪ, ನಿನ್ನ ಹೆಂಡ್ತಿನ ಮುಟ್ಬೇಡ ಇಲ್ಲೆಲ್ಲ ಬಂದ್ಬಿಟ್ಟು ಅಂತ ಹೇಳ್ತಾವ್ರೆ. ಏನು ಬ್ಯೂಟಿಫುಲ್ ಆಗಿದೆ ಇವತ್ತು ಜಾಗ. ಕ್ಯಾಮ್ರಾದಲ್ಲ, ಕಣ್ಬೇಕು. ಕಣ್ಣಲ್ಲಿ ತುಂಬ್ಕೊಳಕ್ಕಾಗಲ್ಲ ಇದು. ಅಲ್ಲ, ಆ ಲೈಟಿಗೆ ಶೇಡ್ಸ್ ನೋಡಿ ಹೆಂಗೆ ಬಿಟ್ಟವ್ರ, ಅದು ಕ್ರೇಜಿ ಅಲ್ಲ. ಆ ಡಿಸೈನ್ ಅನ್ಕೊಬೇಕು, ಬಟ್ ಅದು ಆ್ಯಕ್ಚುಲಿ ಡಿಸೈನ್ ಅಲ್ಲ, ಅದು ನೀರೇನೋ ಅನಿಸ್ತಾ ಇತ್ತು, ಮೂಮೆಂಟ್ ಆಗ್ತಾಯಿತ್ತು ನೋಡೋದು. ಇಲ್ಲ ಲೈಟ್ ರೊಟೇಟ್ ಇದೆ, ಲೈಟ್ ರೊಟೇಟ್ ಹಾಕೋರೆ. ನಮ್ಮವ್ರು ಫಸ್ಟ್ ಅರ್ಶಿನ ಕುಂಕುಮ ಹಾಕೋದು ನಿಲ್ಲಿಸ್ಬೇಕು ಅಂತ ನಮ್ಮ ದೇವ್ರಿಗೆ. ಏನದು ಕೆಮಿಕಲ್ಲೇ. ಅಲ್ಲಿ ಯಾರು ಏನು ಗುರು ಇದು ಈ ಥರ ಮುಗಿದೋಯ್ತು, ಬಂತು ದೇವರು ಅಂತ ಹೂವು ಹಾಕ್ಬಿಡ್ತಾರೆ. ಬಾತ್ರೂಮ್ಗೆ ಕಾಲು ತೊಳೆಯೋಕ್ಕೆ AC ಹಾಕ್ಬಿಟ್ಟು ಕುಂಸೋದು. ಲಾಜಿಕ್ ರೋಡ್ ಎಲ್ಲ ಐತೆ ಬಾತ್ರೂಮ್. Oh my God. I have become fan of this mask. ಏನು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅವರು, ಏನು ಸಕ್ಕತ್ತಾಗಿದೆ. We are mesmerized with the work. Oh my God. ಅಯ್ಯೋ ನಮ್ದು ಅದು ಬ್ಯಾಪ್ ಟೆಂಪಲ್ ನೋಡಿ ಬಂದ್ರೆ ಇಲ್ಲ ನೋಡಿಲ್ಲ. ಅದು ಇನ್ನು ಅಲ್ಟಿಮೇಟ್. ಹೌದಾ? ವಿಡಿಯೋ ಇದು ಈ ಲೈಟು ಆ್ಯಕ್ಚುಲಿ ವಿಡಿಯೋ ಜಸ್ಟಿಫೈ ಮಾಡೋಕ್ಕಾಗ್ತಿಲ್ಲ. ಏನು ಮಚ್ಚೆ ಮ್ಯಾಚ್ ನೋಡೋ ಪ್ರೇಯರ್ ಮಾಡೋಕ್ಕೆ ಮಾಡಲ್ ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಬಟ್ ಅದೇ ಥರ ಮಾಡೋರಲ್ಲ ಗುರು, ಮಾಡ್ಲಿ ಹೆಂಗೆ ಮಾಡೋರೆ ಹಂಗೆ ಮಾಡಿಟ್ಟವ್ರೆ. ಅದು ಆ್ಯಕ್ಚುಲಿ ನಾವಿರೋದು ಅದು ಫಸ್ಟ್ ಒಂದು. ಇದು ಬೇರೆ, ಇದು ಬೇರೆ, ಇದು ಬೇರೆ. ಕ್ರೇಜಿ. ಎನಿವೇಸ್, ಮಾಸ್ಕು ಗ್ರ್ಯಾಂಡ್ ಮಾಸ್ಕ್ ಮುಗೀತೀಗ. ಇವಾಗ ಸೀದಾ ಇಲ್ಲಿಂದ ದುಬೈಗೆ ಹೋಗ್ತಾ ಇದ್ದೀವಿ. ದುಬೈಗೆ ಬಸ್ಸಲ್ಲಿ ಹೋಗೋದಾ ಇಲ್ಲ ಕ್ಯಾಬಲ್ಲಿ ಹೋಗೋದಾ ಅನ್ನೋದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅಲ್ಲಿ ನಮ್ಮ Airbnb ಹಾಸ್ಟು ವೆಯ್ಟ್ ಮಾಡ್ತೀಯಾನೆ. ಅಲ್ಲಿಗೆ ಹೋಗಿ ಅವನ ಹತ್ರ ಕೀ ಇಸ್ಕೊಂಡು ಇವತ್ತು ನೈಟ್ ಸೆಟ್ಲ್ ಆದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀವಿ ಆಲ್ರೆಡಿ. ಒಳ್ಳೆ ಊಟ ಮಾಡಬೇಕು ಇವಾಗ. ಸೊ ಊಟ ಮಾಡಿಬಿಟ್ಟು ಅದಾದಮೇಲೆ ರೆಸ್ಟ್ ಮಾಡೋದೆ. ಬನ್ನಿ ಹೋಗೋಣ ಇವಾಗ. ಮಾಸ್ಕಿಂದ ವಿ ನೀಡ್ ಟು ಫೈಂಡ್ ಎ ವೇ ದುಬೈಗೆ ಹೋಗೋಕ್ಕೆ. ಲೆಟ್ಸ್ ಗೋ. ಶೇಕ್ ನಿಂತೋಯ್ತು ಬಟ್ ಡಕ್ಲಕ್. ನಾನು ಮಂಜು ಟೆಕ್ಸಸ್ ಚಿಕನಿಂದ ಚಿಕನ್ ತಂದಿದ್ದೀವಿ. ಮೆಕ್ಡೊನಾಲ್ಡ್ಸಲ್ಲಿ ಎಷ್ಟು ಜೊತೆ ಕಾಂಬಿನೇಷನ್, ಪಾಪ ಎಲ್ಲ ವೆಜ್ಜು. ಹೆಂಗೆ ಕಾಯ್ತವ್ರೆ ಫುಡ್ಗೆ. ನಮ್ಮದು ಚಿಕನ್ ರೆಡಿ ಸದ್ಯಕ್ಕೆ. ಅಲ್ಲಿ ಬರ್ಗರ್ ರೆಡಿ ಆಗ್ತಾಯಿದೆ ಮಂಜು ಅವರೇ. ಹೇಳಪ್ಪ, ಏನು ಸಾಸ್ ಹಚ್ಕೊಡೋದು ಏನು ಕೊಟ್ಟೆ? ಇವನು ಟ್ರಿಪ್ಸ್ ಹಾಕ್ಸ್ಕೊಳ್ಬೇಕು ಹಂಗಾಗ್ಬಿಟ್ಟವನೆ. ಫೈನಲಿ ದುಬೈ ರೀಚ್ ಆದ್ವಿ ನೋಡಿ. ಫಸ್ಟ್ ವ್ಯೂ
ಆ್ಯಂಡ್ ಇದೆ ನಮ್ಮ ಸ್ಟೇ. ಇದರಲ್ಲಿ 24ನೇ ಫ್ಲೋರ್. ಇವಾಗ ಹೋಗಿ ದಬಾಕೊಳ್ಳೋದೆ. ಟೈಮ್ ಆಲ್ರೆಡಿ ಇವಾಗ 12 ಗಂಟೆ 5 ನಿಮಿಷ ದುಬೈಲಿ. ರೀಚ್ ಆದ್ವಿ. ಇವಾಗ ಒಳಗಡೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗೋದ? ಇಲ್ಲ ಮಲಗೋದು ಅಷ್ಟೇ. ಫ್ರೆಶ್ ಅಪ್ ಎಲ್ಲ ಆಗಿಲ್ಲ, ಹೋಗೋ ಚಾನ್ಸೇ ಇಲ್ಲ. 1 ಅವರ್ ಅರ್ಧ ಅವರ್ ಮಲಗಿದ್ದಕ್ಕೆ ಇವಾಗ ನಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ಟೈಮ್ ಇವಾಗ ಇಂಡಿಯಾಲಿ 5 ಗಂಟೆ, ಇಲ್ಲಿ 4 ಗಂಟೆ. ಇವನು ಇನ್ನ ಫೋಟೋ ತೆಗಿತಾನೆ ಅವನೇ, ಮಲಗೇ ಇಲ್ಲ ಇನ್ನು. ಏನು ಕಾಣಿಸ್ತಾನೆ ಇಲ್ಲ, ಆಕಾಶ ಮಾತ್ರ ಕಾಣಿಸ್ತಾ ಇದೆ ಸಾಕಷ್ಟೇ. ದುಬೈ ಅಂತ ಏನು ಕಾಣಿಸ್ತಾನೆ ಇಲ್ಲ. ಎನಿವೇಸ್ ಫೈನಲಿ ಗುಡ್ ನೈಟ್. See you all tomorrow. Bye.